ಬಂದಿದ್ದ ಅಂತಂದ್ರು ಹೋಗೇ ಬಿಡ್ತಲ್ಲಿ ಹುಡುಗ. ಬೇಡ, ನಮ್ಮ ಚಿಗೋನ್ ಕಣ್ಣಿಗೆ ಕಾಣಿಸ್ಕೊಂಡೆ ಅಂದ್ರೆ ಆಕಿ ನನಗೆ ಬೈತಾಳ. ನೋಡು, ನೀ ಇಂಥ ಕಾರ್ಬಾರ ಮಾಡಿದ್ಯಾ ಅಂದಲ್ಲಿ ನಿನ್ನ ಜೀವನ ಹಿಂಗತಿ ಆತಂತಾಳೆ. ಬೇಡ ಬೇಡ, ನಮ್ಮ ಮನೆಯವ್ರಿಗೆ ಯಾರಿಗೂ ಮುಖ ತೋರಿಸೋದು ಬೇಡ. ನಾನು ಅವ್ರ ಮುಂದೆ ನಾ ಸಣ್ಣವಾಗೋದು ಬೇಡ. ಇಲ್ಲದೇನೇಪ ಆಗಿನಿಂದ ಹುಡುಕ್ಯಾಡಕತ್ತೀನಿ. ಹುಡುಗ ನಿಂದ್ರು ಮಕ್ಕ ಕೊಟ್ಟು ಮಕ ಮಾತಾಡ್ಸ್ಲಿಲ್ಲ. ಯಾಕ ಹಂಗೆ ಹೋತಾನೋ ಈ ಹುಡುಗ? ನಿಂದ್ರ ರಾಗು, ನಮಗೂ ವಯಸ್ಸಿಗೆವು ಇವನ್ ಹಿಂದೆ ಓಡ್ಕೊತ ಹೋಗಾಕೂ ಆಗಂಗಿಲ್ಲ. ಆಯ್ತು ತಡಿ, ಮನೆಗೆ ಹೋಗಿ ಈ ವಿಷಯ ಹುಟ್ರ ಮುಂದೆ ಹೇಳ್ತಾನಂತ. ಮನೆಯವ್ರಿಗೆ ಹುಡುಗಿಯರು ಹೋಗಿ ಕರ್ಕೊಂಬ ಅಂತ ಹೇಳಿದ್ರಾತು. ಪಾಪ ನನ್ನ ಮಗ ಹೊಟ್ಟೆಗೆ ಊಟ ಇಲ್ಲಾರ್ದೆ ಹೆಂಗೆ ಅಡ್ಡಾಡಕತ್ತತ್ ನೋಡು. ನಾನು ಏನಾರ ಅಂತೀನಿ ಅಂತೇಳಿ ಹೋದಂಗೆ ಆದವ. ಈಗ ಬುದ್ಧಿ ಬೆಟ್ಟಗೈತಿ, ಏನಂದ್ರು ಅನಿಸ್ಕೊಂತಾನ. ಈಗೇನು ಅನ್ನೋಕ್ಕಾಗುತ್ತಾ? ಏನು ಅನ್ನೋದು ಬೇಡ. ಮಾವರಿಗೆ ಇವ್ರಿಗೆ ಹೋಗಿ ಹೇಳ್ತೀನಿ, ಮನೆಗೆ ಕರ್ಕೊಂಬರ್ರಿ ಅಂತೆ. ಹಿಂಗತಿ ಹಸ್ಕೊಂಡು ಅಡ್ಡಾಡೋದು ನಾನು ನೋಡೋಕ್ಕಾಗವಲ್ದು. ಕರ್ಮ ಅನ್ನೋದು ಯಾರನ್ನೂ ಬಿಡಂಗಿಲ್ಲ ನೋಡು. ಹಿಂದಿನ ಕಾಲದಾಗ ತಂದೆ ತಾಯಿ ಮಾಡಿದ್ದು ಮಕ್ಕಳು ಅನುಭವಿಸ್ತಿದ್ರಂತ. ಈಗ ಯಾರು ನಾ ಮಾಡೀನಿ ಅಂದ್ರೆ ನಂದು ನಾನಾ ಅನುಭವಿಸ್ಕೊಂಡು ಹೋಗೋದು. ಯಾರಿಗ್ಯಾರು ಇದು ಆಗಂಗಿಲ್ಲ, ನಾವು ಅನುಭವಿಸ್ಕೊಂಡು ಹೋಗೋದು ನೋಡು. ಜವಳನ ಯಾರಿಗೆ ಹೇಳಾರ್ದ ಹೋಗಿ ತೆಗೆಸ್ಕೊಂಡು ಬಂದ್ಬಿಡೋಣ ಅಂತಂದ್ರೆ ನಮ್ಮ ಪಾರವ ಧೂಮ್ಧಾಮಾಗಿ ಮಾಡೋಣ ಅಂತೇಳಿ ಧೂಮ್ಧಾಮಾಗಿ ಮಾಡಕತ್ಬಿಟ್ಟ ನೋಡ್ರಿ. ಮಂದಿ ಮಕ್ಕಳನ್ನೆಲ್ಲ ಕರೆದು ಜೋಳ ತೆಗ್ಸೋದು ಬಿಟ್ಟು ಯಾರು ಇಲ್ಲಾರ್ದ ಥರ ತೆಗ್ಸೋದಾ? ಪಾರೋ ಮಾಡಿದ್ದು ಸರಿ ಐತಿ. ಅದೆಲ್ಲ ಸರಿ ಬಿಡ್ರಿ, ಆದ್ರೆ ಬಂದಾರು ಹೋದಾರು ಅಯ್ಯ ಇವ್ರ ಅಪ್ಪ ಎಲ್ಲಿ ಅಂತ ಕೇಳ್ತಾರ. ನೇತ್ರವನ್ನ ಮತ್ತು ನನ್ನ ಕೇಳ್ತಾರ, ಅಯ್ಯಯ್ಯ ನಿನ್ನ ಮಗ ಎಲ್ಲಿ ಅಂತ ಏನಂತ ಹೇಳಿ ನಾನು ಇನ್ನೊಬ್ಬಕ್ಕೆ ಹೆಣ್ಮಗಳ ಮನೆಯಾಗ ಹೋಗಿ ಕುಂತಾನ ಅಂತ ಹೇಳಿ. ಹಂಗೆ ಹೇಳೋದು. ಮತ್ತೆ ಅಡ ತಪ್ಪಿಗೆ ಇನ್ನೇನು ಮಾಡೋಕ್ಕಾಗತ್ತೆ? ಏನು ಕರ್ಮಪ್ಪ ಅಂತೀನ. ಕರ್ಮ ಅಲ್ಲ, ನೀ ಮಾಡಿದ ತಪ್ಪು. ಮಕ್ಕಳನ್ನ ಯಾವಾಗಲೂ ತಾಯದಾಕಿ ತಿದ್ದಬೇಕು. ನಾವು ಸಣ್ಣರಿದ್ದಾಗನ ತಿದ್ದಿ ಬುದ್ಧಿ ಹೇಳಿ ಅವರಿಗೆ ಕಷ್ಟ ಸುಖ ಅನ್ನೋದು ನೋಡಿ ಬೆಳೆಸ್ಬೇಕು. ಒಬ್ಬನ ಮಗ ಅದಾನಂತೇಳಿ ನೆತ್ತಿ ಮೇಲೆ ಇಟ್ಕೊಂಡು ಅವ ಮತ್ತು ಆಟ ಎಬ್ಬಿಸ್ಬಿಟ್ಟ. ನೀನು ಅತಿಯಾದ ಮಮಕಾರ ತೋರಿಸಿದ್ಯಾ, ಅವ್ನಿಗೇನು ಕಡಿಮೆ ಮಾಡಲಿಲ್ಲ ಅಂದಲ್ಲೇ ಹಾಳಾಗೋದ ನಮ್ಮ ಮಗ. ನೋಡು ಕೃಷ್ಣ, ಸಾಲಿ ಕಲಿತ ದೊಡ್ಡ ನೌಕರಿ ಮಾಡ್ಕೊಂಡ ತನ್ನ ಕಾಲ ಮ್ಯಾಗ ತಾನು ನಿಂತ್ಕೊಂಡ. ಇವಂಗ ನಾವು ಮನೆಯಿಂದ ಎಲ್ಲ ಕೊಡಿಸಿ ಎಲ್ಲ ಮಾಡಿ ಕಾರ್ ಕೊಡಿಸಿ ಇವ ಏನಾದ ನಮ್ಮ ಮುದ್ದಿನಿಂದ ನಮ್ಮ ಮಗ ಹಾಳಾದಷ್ಟ. ಹೌದು, ನಂದು ತಪ್ಪೈತಿ. ಆಗಿದ್ದು ಹೊಳೆ ಬರ್ತದೆ ಅನ್ಬಿಡು. ಮಗ ಹೆಂಗಾರ ಯಾಕಿರಲ್ಲ, ಸೊಸಿ ಒಂದು ಚಲೋ ಸಿಕ್ಕಲ್ಲ ಸಾಕು. ಈಗಿನ ಕಾಲದಾಗ ನೇತ್ರವನ್ನಂತ ಸೊಸಿ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿವಿ ನಾವು. ಹೌದ್ರಿ, ಕರೆ ಅಂದ್ರೆ ಭಾಳ ಪುಣ್ಯ ಮಾಡಿವಿ. ಈಗ ಅಂಕರು ನೋಡ್ರಿ, ಆ ಮನೆ ಹಿರಿತನ ಎಲ್ಲ ಆಕಿನ ಮಾಡ್ತಾಳ. ಎಲ್ಲ ಲೆಕ್ಕಾಚಾರ ಅದು ಎಲ್ಲ ಹೆಂಗೆ ಮಾಡ್ತಾಳೆ ಗೊತ್ತಾನ? ಪಾರವ್ ಕಲಿಸಿ ಕೊಟ್ಬಿಟ್ಲು. ಎಲ್ಲ ಒಂದು ಹಿಡ್ದು ಅಷ್ಟು ಚಂದ ಮಾಡ್ತಾಳೆ ನೋಡ್ರಿ. ನಮ್ಮ ಪಾರವ ಇನ್ನೊಂದು ಸಾಲಿ ಕಲ್ತಿದ್ಲು ಅಂದ್ರೆ ಭಾರಿ ಇರ್ತಿದ್ಲು. ನೋಡು ಆಗ ನಮ್ಮ ನೇತ್ರಾಗ ಯಾಕೆ ಖಾಲಿ ಕುಂದಿರ್ತಿ ಓದ್ ನೀನು ಅಂತೇಳಿ ಆಕಿನ ಹುರಿದುಂಬಿಸಿ ಆಕಿನ ಹೊಳ್ಳಿ ಓದಾಕತ್ತಿದ್ಲು. ಗಂಗಾ ಕುಂತ್ಕೊಂಡೆಲ್ಲ ಹೇಳ್ಕೊಟ್ಲು. ಇವತ್ತಿನ ದಿನ ನೋಡು ನಮ್ಮ ಸೊಸಿ 10ನೇ ಪಾಸ್ ಮಾಡಿಲ್ಲ. ಹೌದ್ರಿ, ಆಯ್ತು ಬಿಡು. ಮಗಳು ಅಂದ್ರು ಆಕಿನ, ಸೊಸಿ ಅಂದ್ರೂ ಆಕಿನ. ನಮ್ಮ ಮಗ ಇನ್ನೇನು ಹೊಳೆ ನೋಡ್ತಾನ, ಇನ್ನೂ ಹೊಳೆ ಬರ್ತಾನ ಅಂತ ಅನ್ನೋದೈತೇನ? ಅವ್ ಬಂದ್ರು ಅವ್ನ ಮನೆ ಕಟ್ಕೊಳೋದು ಬೇಡ. ಅವ್ ಬಂದ್ರು ಕೈಯಾಗ ರೊಕ್ಕ ಖಾಲಿಯಾಗಿ ಬೋಕಿಯಾಗಿಂದನ ನಮ್ಮ ಹತ್ರ ಬರುದವ. ಮತ್ತು ಆ ಕೈ ತುಂಬ ರೊಕ್ಕ ಕೊಟ್ಟಿಂದ ನಮ್ಮನ್ನ ಖಾಲಿಲಿ ಚಿನ್ ಹೋಗ್ಬಿಡ್ತಾನವ. ಹೌದೌದು, ನೀವು ಹೇಳೋದು ಕರೆ ಐತಿ. ಮೊದ್ಲೇಕ ನಾನು ಚಂದ ಬುದ್ಧಿ ಕಲ್ಸಿದ್ನಿ ಅಂದ್ರೆ ಹಿಂಗೆ ಯಾಕೆ ಹಾಕಿತ್ತು ಬಿಡು. ಮಾವ್ರ ಕಬ್ಬಿನ ಪಟ್ಟಿ ಎಲ್ಲ ಅದನ್ನ ಲೆಕ್ಕ ಮಾಡಿಟ್ಟಿನಿ ರೀ. ಅದು ಒಟ್ಟು 2 ಲಕ್ಷ ಚಿಲ್ಲರ್ ಆಗೈತೆ ರೀ. ಅದನ್ನು ರೊಕ್ಕ ಇಸ್ಕೊಂಬರ್ಬೇಕು ರೀ. ಸಣ್ಣ ಮಾವರಿಗೆ ಹೇಳಿದೆ, ಅಲ್ಲೇ ನಿಮ್ಮ ದೊಡ್ಡ ಮಾವರಿಗೆ ಹೇಳು ಅಂತ ಅಂದ್ರಿ. ಅಲ್ಲೇ ನಿಮ್ಮ ಸಣ್ಣ ಅತ್ತಿಗೆ ಹೇಳ್ಬಿಡವ. ಮತ್ತು ಇನ್ನು ನಾ ಎಲ್ಲಿ ಹೋಗ್ಲಿ, ಅಲ್ಲೇ ನಿಮ್ಮ ಸಣ್ಣ ಅತ್ತಿ ಆಕೆಗೆ ಹೇಳ್ಬಿಡು. ಚಂದ ಐತೆ ತಗೋರಿ. ಸಣ್ಣ ಮಾವು ಹೇಳಿದ್ರೆ ದೊಡ್ಡ ಮಾವು ಹೇಳೋದು, ದೊಡ್ಡ ಮಾವು ಹೇಳಿದ್ರೆ ಸೊಸಿಗೆ ಹೇಳೋದು. ಇನ್ನೇನು ವಯಸ್ಸಾಗೈತಿ, 7 ದಿನ ಅಂತೇಳಿ ಈ ಮನೆ ಬಾರ ಹೊರೋದು. ಇನ್ನು ಇವರು ಹರ್ಲಿ ಬಿಡು. ಯಾಕಪ್ಪ ಅರೋಗ ವಯಸ್ಸಾಗಿಲ್ಲ ನಿಮ್ಮ ಗಟ ವಯಸ್ಸಿಗೈತೇನ? ಆಕಿನೂ ಈ ಮನೆ ಬಂದಾಳ ಪಾಪ ಒಂದಿನ ಖಾಲಿ ಕುಂತಿಲ್ಲ. ಇಷ್ಟು ವಯಸ್ಸಾದ್ರೂ ಇನ್ನೂ ದುಡಿಯಾಕೆ ಹೋಗ್ತಾಳೆ ಹೊಲಕ್ಕಿ. ನಾನು ಎಷ್ಟು ಬೇದ್ರೂ ನಾನು ಮಾತು ಕೇಳಂಗಿಲ್ಲ. ಪಾರವನ ಬಗ್ಗೆನೇ ಮಾತಾಡಕತ್ತಿದ್ದೀವಿ. ಪಾರವ್ ಬಂದ ಬಿಟ್ಲು ನೋಡು. ಪಾರೋಗ 1000 ವರ್ಷ ಆಯುಷ್ಯ. ಯಾಕೆ ಎಲ್ಲರಿಗೂ 1000 ವರ್ಷ ಆಯುಷ್ಯ ಅಂತ ಹೇಳ್ಕೊಂತ ಹೋದ್ರೆ ಭೂಮಿ ಮ್ಯಾಗ ಹಂಗೆ 8 ಮಂದಿ ಅಂತ ಬದುಕೋದೇವ ಸಾಕು. ಇನ್ನೇನು ವಯಸ್ಸಾಗ್ಯಾವ, ಇನ್ನು ಗೋವಿಂದ ಅಟ್ಟೆ. ಭಾಳ ದಿನ ಬದುಕಿದ್ವಿ ಅಂದ್ರೆ ನೋಡಿಲ್ಲಿ ಎಲ್ಲರಿಗೂ ಬೇಸರ ಆಗ್ತೀವಿ. ಯಾಕ ಕೈಕಾಲ ಗಟ್ಟಿದ್ದಾಗನ ಹೋಗ್ಬಿಡ್ಬೇಕು, ಇನ್ನೊಬ್ರು ಬೇಸರ ಆಗಬಾರ್ದು. ಯಾಕೆ ಹೇಳ್ತೀರ ಹಂಗತಿ ಅಂತೀರಿ? ಏನು ನೇತ್ರ, ಕೈಕಾಲ ಗಟ್ಟಿ ಇದ್ದಾಗನ ಮನುಷ್ಯ ಶಿವನ ಪದ ಸೇರಿ ಬಿಡ್ಬೇಕು. ಏನು ತಿನ್ನೋದಾಗಿ ನೆಲ್ಪೆಟ್ಟಾಗಿ ಯವ್ವ ಇದನ್ನ ಏಟು ಜೋಪಾನ ಮಾಡ್ಬೇಕು ಯವ್ವ ಯವ್ವ ಸಾಯ್ತೈತೆ ಯವ್ವ ಅಂತೇಳಿ ಚೀತು ಅಂದು ಅನ್ನಿಸ್ಕೊಂಡು ನೆಲಪೆಟ್ಟಾಗಿ ಹೋಗ್ಬಾರ್ದು ಆ ಮನುಷ್ಯ. ಅದು ನೀ ಅನ್ನೋದು ಬರೋಬ್ಬರಿ ತಗೋ ಪರವ ತರೇತೀರ. ಇವೆಲ್ಲಿ ತಗೊಂಬಂದ್ರಿ? ನಮ್ಮ ಹೊಲ್ದಾಗ ಆಗಿದ್ದು ಅಲ್ವೇ?
ಅವು ಹರಿದು ಪಾಡಿ ಹಾಕಿದ್ನ್ಯಾ ಅದಕ್ಕೆ ಇವತ್ತು ಅವನ್ನ ತೊಗೊಂಬಂದೆ. ಇನ್ನೂ ಎತ್ಕೊಂಡಿದ್ದು ಯವ್ವ ಹಣ್ಣು. ಅಯ್ಯ ಪಾರಕ ಅಂತ ಮಾತಾಡ್ಸಾರ, ಗೌಡ್ಸೇನಿ ಅಂತ ಮಾತಾಡ್ಸಾರ. ಅವ್ರ ಕೈಯಾಗ ಒಂದು ಇವ್ರ ಕೈಯಾಗ ಒಂದು. ಅಲ್ಲಿ ಹುಡುಗರು ಕೊಡ್ರಿ ನಾನು ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಗಾಯಿ ಸುಳ್ದಾವ್ ನೋಡು. ಪರವ ನಿನ್ನ ಕೈ ದೊಡ್ದು. ಮಾವರ ಅದು ಇವತ್ತು ನಾನು ರಾಗುನ್ ನೋಡಿದ್ದೀನಿ ರೀ, ಕರೆದೆ ಹಂಗೆ ಹೋಗ್ಬಿಟ್ಟವ. ಅವ್ನ ಯಾಕೆ ಕರೆದ್ಬಿ ನೀನು? ಅವ್ನು ಮಾತಾಡ್ಸೋಂಥ ಕೆಲಸನೇ ಇದ್ದಿದ್ದಿಲ್ಲ. ಹೊಳ್ಳಿ ಅವ್ನು ಮಾತಾಡ್ಸಿದ್ ನನ್ ಬಿ ನೀನು ಕರೆದಿನಿ ರೀ ಮಾವರ, ಹಂಗೆ ಹೋಗೇ ಬಿಟ್ಟೇನಿ ರೀ. ನೋಡವಂಗ ನನ್ನ ಮಗಳಿಗೆ ಎಷ್ಟು ಸೊಪ್ಪು ಐತಿ ಅಂತ ಅವ್ನು ಎದಕ್ಕೆ ಮಾತಾಡ್ಸಕ್ಕೆ ಹೋಗಿದ್ದೀನಿ ನೀನು? ಮಾವರ ನಾನು ಒಂದಿಟ ಮಾತು ಕೇಳ್ರಿ ಇಲ್ಲಿ. ಅದು ರಾಗುನ ಆಕಿ ಮನೆ ಬಿಟ್ಟು ಹೊರಗೆ ಹಾಕ್ಯಾಳ ಅಂತ್ರಿ ಆಕಿ ಇಮ್ಮಿಲಿ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಸ್ಕೊಂಡು ರೊಕ್ಕ ರೂಪಾಯಿ ಕಸ್ಕೊಂಡು ಬೋಕಿ ಮಾಡ್ಯಾಳ ಅಂತ್ರಿ. ನಾನು ಅಲ್ಲಿ ಇದು ಊಟದ್ದು ಹೇಳಕ್ಕೆ ಹೋಗಿದ್ನಿ ಅಲ್ಲಿ ಇವನ್ನ ಇದನ್ನ ಚಾದ ಅಂಗಡಿಗೆ ಅಲ್ಲೇ ಊಟ ಕೊಡ ಅಂತ ಬಂದಿದ್ನಂತ. ಅದಕ್ಕೆ ಅವ್ರು ಹೇಳಿದ್ರು, ನಾ ಕರಿಬೇಕನ್ನೋರೊಳಗೆ ಹಂಗೆ ಹೋಗಿಬಿಟ್ಟ. ಪರವ ಅವ್ನು ಬರೋಬ್ಬರಿ ಬಂದತಿ, ನೀವು ಒಟ್ಟ ಮಾಡ್ಗಕ್ಕೆ ಹೋಗ್ಬೇಡ ಅವಂಗ. ಪರವ ನಾ ಹೇಳಕತ್ತೀನಿ ಬರೋಬ್ಬರಿ ಐತಿ. ಇನ್ನೊಂದಿಷ್ಟು ದಿನ ಅಡ್ಡಾಡ್ಲಿ. ನಮ್ಗೆ ಒಬ್ಬ ಮಗ ಇದ್ದ ಅಂತೇಳಿ ನಾವು ಮರ್ತು ಬಿಟ್ಟಿವಿ. ನಮ್ಗೆ ಮಗ ಇಲ್ಲ. ಯಾವಾಗ ತಂದೆ ತಾಯಿ ಮೋಸ ಮಾಡಿ ಹೆಂಡತಿಗೆ ಮೋಸ ಮಾಡಿ ಅವ ಇನ್ನೊಬ್ಬಕಿ ಜೊತೆ ಹೋದ್ನು ಅವತ್ತು ನಾನು ಪಾಲಿಗೆ ಸತ್ತವ. ಅಕ್ಕ ಸಿಟ್ನ್ಯಾಗ ಮೂಗು ಕೊಯ್ಕೊಳಕ್ಕಾಗಂಗಿಲ್ಲ. ತಪ್ಪು ಮಾಡೇನಿ ಇಲ್ಲ ಅಂತ ಅನ್ನಂಗಿಲ್ಲ. ಹಂಗಂತೇಳಿ ಈಗ ಅವ್ನ ಕೈ ಬಿಟ್ರೆ ಸರಿ ಏನ ಅಕ್ಕ? ನಾನು 9 ತಿಂಗಳ ಹೊತ್ತು ಹೆತ್ತು ಚೊಪ್ಪಣ ಮಾಡಿದ್ದೆ. ನನಗೆ ಬಾಯಿ ಬಂದಂಗೆ ಮಾತಾಡ್ದ, ನನಗೆ ಬಡದ್ನವ. ಅಂಥ ಮಗ ಬೇಕನ್ ಪರವ? ಬೇಡವ, ನನಗೆ ಮಗನ ಇಲ್ಲ. ನನ್ನ ಪಾಲಿ ಸತ್ತನವ. ನನಗೇನಿದ್ರು ನನ್ನ ಮೊಮ್ಮಗ ನನ್ನ ಸೊಸಿ. ಹಾಗೆಲ್ಲ ಬರಂಗಿಲ್ಲ ಅಕ್ಕ. ನೋಡು ಆಗಿದ್ದಾಗ ಹೋಗೈತಿ. ಮಾವರ ಹೋಗಿ ಹುಡ್ಕೊಂಬರ್ಬರ್ರಿ, ಮನೆ ಕರ್ಕೊಂಬರ್ಬರ್ರಿ. ನಾನು ಹಿಂದಿಂದ ಹೋದೆ, ಅವ ಹಂಗೆ ಓಡ್ಕೊಂತ ಹೋಗ್ಬಿಟ್ಟೆ. ಈಗ ಅವನ್ನ ಹಿಂದಿಂದ ನಾ ಹುಡ್ಕೊಂತ ಹೆಂಗೆ ಹೋಗಲಿ? ನನಗೆ ಅವ್ನ ಹಿಂದೆ ಓಡೋಕ್ಕಾಗತ್ತಾ? ಅದಕ್ಕೆ ಮಾವರ ಕಾರ್ ತೊಗೊಂಡು ಹೋಗಿ ಹುಡ್ಕೊಂಡು ಕರ್ಕೊಂಬರ್ರಿ. ಪರವ ಇದ್ರಾಗ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ. ನನ್ನ ಮಗ ಬೀಳಿ ಇನ್ನಟ್ಟು ರೊಕ್ಕಿ ನೆಲಕ್ಕೆ ಬಿಡಿಸ್ಬೋಲಿ ಅವ. ನನಗಂಕರು ಅವ ಏನಾದ್ರೂ ಚಿಂತಿಲ್ಲ ನೋಡುವ. ನಾ ಒಟ್ಟ ಚಿಂತೆ ಮಾಡ್ಕೋಂಗಿಲ್ಲ ಅವನ ಬಗ್ಗೆ. ಮಾವರ ನೇತ್ರನ್ ಮಕನಾರ ನೋಡ್ರಿ, ಮಗನ ಮಕನಾರ ನೋಡ್ರಿ. ನನ್ನ ಸೊಸಿ ಒಬ್ಬ ಗಂಡಸಿನ ಥರ ಬದುಕ್ತಾವ. ಹಿಡ್ದಿ ನಾವು ಇಲ್ಲಾರ್ದ ಬದುಕಿಲ್ಲ ಇನ್ನೂ ಬದುಕ್ತಾಳ. ಬೇಕಾಗಿಲ್ಲ ಅವ ಏಟದ ನನಗೆ ಗೊತ್ತೈತೆ ಪರವ. ಈಗ ಬರ್ತಾನ, ಬಂದು ಒಂದಿಷ್ಟು ಮತ್ತು ಉಸುರುಳ್ಳಿ ಜೊತೆ ಬಂದು ನಮ್ಮ ಮುಂದೆ ನಾಟಕ ಆಡ್ತಾನ. ಮತ್ತು ಕೈಯಾಗ 4 ಕಾಸು ಕೂಡಿಂದ ಮತ್ತು ಅದ ಚಾಳಿನ ಎಬ್ಸ್ತಾನವ. ಅವಂಗ ಜವಾಬ್ದಾರಿ ಅನ್ನೋದಿಲ್ಲ, ಅವಂಗ ಹಸುವಿನ ಬೆಲೆ ಗೊತ್ತಿಲ್ಲ, ಅವಂಗ ಮಾನವೀಯತೆ ಗೊತ್ತಿಲ್ಲ. ಅವ ಅಡ್ಡಾಡ್ಲಿ ಬ್ಯಾಡವ. ರಾಘು ಮನೆಗೆ ಬಂದಂದ್ರೆ ನಾ ಮನೆಗೆ ಇರಂಗಿಲ್ಲ ನೋಡು. ಹೆಂಗೆ ವಿಚಾರ ಮಾಡ್ಕೊಂತೀರಿ ಮಾಡ್ಕೊರಿ. ಮಾವರ ಮಾವರ ಯಾಕ ನೀನಾರ ಒಂದಿಟ್ಟು ಹೇಳ ಮಾವರಿಗೆ. ಬೇಡ ಬರವ, ಅವ ಅಡ್ಡಾಡ್ಲಿ. ನೋಡು ನನಗೆ ಕಳ್ಳ ಸಂಬಂಧ ಅನ್ನೋದು ಸುಟ್ಟು ಹೋಗ್ಬಿಟ್ಟತಿ. ಬ್ಯಾಡವ. ಸೊಸಿ ಮಕ್ಕನಾರ ನೋಡಿ ಅಕ್ಕ. ತಡಿಯಾಕಿನ ಕೇಳ್ತೀನಿ. ಯಾಕವ ನಿನಗೆ ಅಂಥ ಗಂಡ ಬೇಕನ? ಹೇಳ ನೇತ್ರವ. ಅಂಥ ಗಂಡ ಯಾರಿಗೂ ಬೇಡ. ನನಗೆ ಹೆರಿಗೆ ನೋವು ಬಂದಾಗ ವಿಲ ಒದ್ದಾಡಕತ್ತಿದ್ದೆ. ಅವಾಗ ನಾನು ನೋಡಲಿಲ್ಲ. ಅವ್ರಿಗೆ ಮಾನವೀಯತೆನೇ ಇಲ್ಲ. ಇನ್ನು ಮುಂದೆ ನನ್ನ ಏನು ನೋಡ್ಕೊತಾರ? ಬ್ಯಾಡ್ರಿ. ತಂದೆ ತಾಯಿ ಜಗದಾಗ ನೀವು ಅದಿರಿ. ತಾಯಿಕಿನ ಹೆಚ್ಚು ನೋಡ್ಕೊಳೋ ಅಂತ ಸಣ್ಣ ಅತ್ತೆದಳ. ಇನ್ನು ಏನು ಬೇಕು ನನಗೆ? ಬೇಡ, ನಂಗೆ ಅವ್ರು ಒಟ್ಟ ಬೇಡ. ಅವ್ರು ಈ ಮನೆಗೆ ಬಂದ್ರೂ ನಾನು ಅವ್ರು ಕೂಡ ಮಾತಾಡೋಂಗಿಲ್ಲ. ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ. ನನಗೆ ಅವ್ರು ಒಟ್ಟ ಬೇಡ. ನೇತ್ರವ ಗಂಡ ಹೆಂಡತಿ ಸಂಬಂಧ ಬಿಡುಗಡೆ ಆಗಂಗಿಲ್ವೇ? ನೀನು ಹಂಗೆ ಅಂತೀಯಲ್ವೇ? ಯಾಕಂದಂಗೆ ಈಗ ಅವ್ನು ಬುದ್ಧಿ ಬಂದತ್ವೇ? ಅತ್ತಿಯರ ಇವತ್ತು ಶಿಕರಣಿ ಚಪಾತಿ ಮಾಡ್ತೀನಿ ರೀ. ಚಲೋ ಭಾಳ ಆಗುತ್ತೆ. ಸಣ್ಣ ಮಾವರಿಗೆ ಶಿಕರಣಿ ಚಪಾತಿ ಅಂದ್ರೆ ಭಾಳ ಇಷ್ಟ. ಮಾವರು ಹಸ್ಕೊಂಡು ಬರ್ತಾರೆ. ಟೈಮರ ಭಾಳ ಆಗೈತಿ. ಹೋಗ್ತೀನಿ ರೀ ನಾನು.